ಕೇಂದ್ರ ಸಚಿವ ಅಮಿತ್ ಶಾ ದತ್ತು ಪುತ್ರ ಅಂತ ಹೇಳಿ ವಂಚನೆಯನ್ನ ಮಾಡಲಾಗಿದೆ. ವಂಚಿತ ಸುಜಯೇಂದ್ರ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ರಾಜ್ಯಪಾಲರ ಸಹಿ ನಕಲು ಮಾಡಿ ವಿ2 ಕುಲಪತಿಗಳಿಗೆ ಲೆಟರ್ ಬರೆದಿದ್ದು, ವಿದ್ಯಾರ್ಥಿಯೊಬ್ಬನಿಗೆ ಸೀಟ್ ಮಂಜೂರು ಮಾಡುವುದಕ್ಕೆ ಪತ್ರ 2025ರಲ್ಲಿ ನಕಲಿ ಸಹಿ ಮಾಡಿ ಪತ್ರ ಬರೆದಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ರಾಜ್ಯಪಾಲರ ಕಾರ್ಯಾಲಯದಿಂದ ಆದೇಶವನ್ನ ಹೊರಡಿಸಲಾಗಿದ್ದಂತಹ ಆಸಾಮಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರದೀಪ್ರಿಂದ ದೂರು ದಾಖಲಾಗಿದೆ. ವಂಚಿತ ಸುಜೇಂದ್ರ ವಿರುದ್ಧ ವಿಧಾನಸೌಧ ಠಾಣೆಗೆ ದೂರನ್ನ ಕೊಡಲಾಗಿದೆ. ದೂರು ಕೊಟ್ಟಂತಹ ಹಿನ್ನೆಲೆ ಸುಜೇಂದ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಹಿಂದೆಯೂ ಕೂಡ ಕಾಶ್ಮೀರ ಮೂಲದ, ಅದು ಜಮ್ಮು ಕಾಶ್ಮೀರ ಮೂಲದ ವೈದ್ಯರಿಗೆ ವಂಚನೆ ಮಾಡಿದ್ದಂತಹ ಸುಜೇಂದ್ರ, 2.5 ಕೋಟಿ ವಂಚಿಸಿದಂತಹ ಸುಜೇಂದ್ರನನ್ನ ಬಂಧಿಸಿದಂತಹ ವಿಜಯನಗರ ಪೊಲೀಸರು. ಈ ಸಂಬಂಧ ಆರ್ಪಿಸಿ ಲೇಔಟ್ ಮನೆಯಲ್ಲಿ ಪರಿಶೀಲನೆ ನಡೆಸಿದಂತಹ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಲೋಕಭವನ ಲೆಟರ್ ಹೆಡ್ ಅನಧಿಕೃತವಾಗಿ ದುರ್ಬಳಕೆ ಆಗಿದೆ ಅನ್ನೋದು ಬೆಳಕಿಗೆ ಬಂದಿದೆ. ವಿಧಾನಸೌಧ ಠಾಣೆಯಿಂದ ವಿಜಯನಗರ ಠಾಣೆಗೆ ಈ ಒಂದು ಕೇಸನ್ನ ವರ್ಗಾವಣೆ ಮಾಡಲಾಗಿದೆ. ನೋಡಿ, ಏನೂ ಗೊತ್ತಿಲ್ಲದೆ ಇರೋ ಅಮಾಯಕನಂತೆ ಕಾಣುವಂತಹ ಈತ ಯಾವ ರೀತಿಯಾಗಿ ರಾಜ್ಯಪಾಲರ ಸಹಿ ನಕಲು ಮಾಡಿದ್ದಾನೆ ಅಂತ ಹೇಳಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಲೆಟರ್ ಸಿಕ್ಕಿದೆ ಅಧಿಕಾರಿಗಳಿಗೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ. ಈತನ ಹಿಸ್ಟ್ರಿ ಭಯಾನಕವಾಗಿದೆ ಕೂಡ ಹೌದು. ವಿದ್ಯಾರ್ಥಿನಿಯೊಬ್ಬನಿಗೆ ಸೀಟ್ ಕೊಡ್ತೀನಿ ಅಂತ ಹೇಳಿ ಆ ಒಂದು ಪತ್ರಕ್ಕೆ ಸಹಿ ಹಾಕಿದ್ದಾನೆ ತಾನೆ.